ಫ್ರೆಂಡ್ಸ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ಟಿಫನ್ಗೆ ಒಂದು ಬದನೆಕಾಯಿ ಗೊಜ್ಜು ಮತ್ತು ಬಟರ್ ನಾನ್ ಮಾಡ್ಕೊತಾ ಇದ್ದೀನಿ. ಬಟರ್ ಹಾಕಿದ್ರೆ ನನ್ನ ಮಗಳು ಇಷ್ಟಪಡಲ್ಲ, ಅದಕ್ಕೆ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ನಾವು ಮಾತ್ರ ಬಟರ್ ಹಾಕ್ಕೋತಾ ಇದ್ದೀವಿ. ಮೊದಲು ಸಣ್ಣಗೆ ಬದನೆಕಾಯಿನ ಹಚ್ಕೊಂಡು ಉಪ್ಪು ಹಾಕಿರೋ ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಎರಡು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಸಣ್ಣಗೆ ಹೆಚ್ಕೊಂಡಿರೋ 2 ಟೊಮೆಟೊ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಟೊಮೆಟೊ ಮತ್ತು ಈರುಳ್ಳಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು. ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕೋಬೇಕು. ನಾನು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. 2 ಈರುಳ್ಳಿ 2 ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಗ್ರೇವಿ ನೀರಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ಬದನೆಕಾಯಿ ಥರನೇ ಇರುತ್ತೆ, ಆದರೆ ಬದನೆಕಾಯಿಗೆ ನಾವು ಮಸಾಲೆನ ತುಂಬೋದಿಲ್ಲ ಅಷ್ಟೇ. ಈಗ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಗರಂ ಮಸಾಲೆ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಟೇಸ್ಟ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ಲು ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪಿನಕಾಯಿ ಎಲ್ಲ ಹಾಕಿರೋ ಎಣ್ಣೆನ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಸ್ವಲ್ಪ ಕಡಲೆ ಬೀಜ, ಎಳ್ಳು, ಒಣಕೊಬ್ಬರಿ ಸೇರಿಸ್ಕೊಂಡೆ 1-2 ಸ್ಪೂನ್ ಸೇರಿಸಿ ಬೇಯಿಸ್ಕೊಂಡು ಇಳಿಸ್ತಾ ಇದ್ದೀನಿ. ಈಗ ರೆಡಿ ಆಯಿತು ಬದನೆಕಾಯಿ ಗೊಜ್ಜು. ಈಗ ನಾನು ಬಟರ್ ನಾನ್ ಮಾಡೋದಕ್ಕೆ 1 ಕಪ್ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ, 1 ಪ್ಲೇಟಲ್ಲಿ 1 ಸ್ಪೂನು ಉಪ್ಪು, 1 ಸ್ಪೂನು ಸಕ್ಕರೆ, ಹಾಗೆ ಈಸ್ಟರ್ 1/2 ಸ್ಪೂನು ಹಾಕಿ ಒಂದು ಹಾಫ್ ಆನ್ ಅವರು ನೆನೆಯಕ್ಕೆ ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ನೆಂದಾದರೆ ಚೆನ್ನಾಗಿ ಬರುತ್ತೆ. ಆಮೇಲೆ 1-2 ಸ್ಪೂನ್ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ಒಂದು ನಾದ್ಕೊಂಡು ಒಂದು ಅರ್ಧ ಗಂಟೆ, ಇಲ್ಲ ದಿಢೀರಂತ ಮಾಡ್ಕೊಳಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ನೆಂದರೆ ಅಷ್ಟು ಚೆನ್ನಾಗಿ ಬಟರ್ ನಾನ್ ಬರುತ್ತೆ. ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ನಾದಿ ಮುಚ್ಚಿಡ್ತಾ ಇದ್ದೀನಿ. ಈಗ ನೋಡೋಣ, ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ಈಸ್ಟರ್ ಹಾಕಿದ್ರೂ ಬರುತ್ತೆ ಈ ಥರ. ಈಸ್ಟರ್ ಹಾಕಿಲ್ಲ ಅಂತಂದರೆ ನಾವು ಚೆನ್ನಾಗಿ ನಾದ್ಕೋಬೇಕು. 2 ಅವರ್ ಅಲ್ಲದೆ ಇನ್ನೂ ಸ್ವಲ್ಪ ಹೆಚ್ಚಾಗಿಯೇ ನಾವು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಟರೆ ಈ ಥರನೇ ಚೆನ್ನಾಗಾಗುತ್ತೆ. ಈಗ ನಾವು ಯಾವ ಸೈಜ್ ಬೇಕೋ ಆ ಸೈಜ್ನ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಪ್ಪು ಎಳ್ಳು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಇದು ಕೆಲವ್ರಿಗೆ ಮಾಡೋದಕ್ಕೆ ಕಷ್ಟ ಅಂತಾರೆ. ಹಸಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನೆನೆಸ್ಕೊಂಡು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೊಡ್ಡ ಸೈಜು ಮಾಡ್ಕೋಬೋದು, ಇಲ್ಲ ಸಣ್ಣ ಸೈಜು ಮಾಡ್ಕೋಬೋದು. ನಾನು ದೊಡ್ಡ ಸೈಜ್ ಮಾಡೋಕ್ಕೆ ಹೋದೆ, ಬೇಡ ಅಂತ ಹೇಳ್ಬಿಟ್ಟು ಸಣ್ಣ ಸೈಜೇ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಸಿ ಹಿಟ್ಟು ನೆಂದರೆ ಅಷ್ಟು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಹೋಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಥರನೇ ನಾವು ಮನೇಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ತವ ಮೇಲೆ ಕೂಡ ಟ್ರೈ ಮಾಡಿದೆ. ಅದೇ ಥರ ಈ ಕುಕ್ಕರ್ ಮೇಲಾದರೂ ಹಾಕ್ಕೋಬೋದು, ಇಲ್ಲ ಪಾತ್ರೆ ಮೇಲಾದರೂ ಹಾಕ್ಕೋಬೋದು, ಇಲ್ಲ ಬಾಣಲಿ ಮೇಲಾದರೂ ಹಾಕ್ಕೋಬೋದು. ಇದೇ ಥರನೇ ಬರುತ್ತೆ ನೋಡಿ. ಉಬ್ತಾ ಇದೆ. ಅದ್ರ ಮೇಲೆ ಸ್ವಲ್ಪ ನೀರು ಚಿಮುಕ್ಸಿ, ಎಣ್ಣೆ ಹಾಕೋಕ್ಕೆ ಹೋಗಬಾರ್ದು, ನೀರು ಚಿಮುಕ್ಸಿ ಮಾಡ್ಕೋತಾ ಇದ್ದೀನಿ. ಕೆಲವರು ಬೆಂಕಿಗೂ ತೋರಿಸ್ತಾರೆ, ಕೆಲವರು ಪಾತ್ರೆಗೂ ತೋರಿಸ್ತಾರೆ. ನಮ್ಗೆ ಯಾವ ಥರ ಇಷ್ಟನೋ ಆ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ನೋಡಿ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ಲು ಹೇಗಿದೆ, ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿ. ಇದ್ರ ಜೊತೆಗೆ ಚಿಕನ್ ಸಾರು ಚೆನ್ನಾಗಿರುತ್ತೆ, ಚಿಕನ್ ಗ್ರೇವಿನೂ ಚೆನ್ನಾಗಿರುತ್ತೆ, ಮಟನ್ ಸಾರು ಚೆನ್ನಾಗಿರುತ್ತೆ. ನಾನು ಬದನೆಕಾಯಿ ಗೊಜ್ಜಿಗೆ ಟ್ರೈ ಮಾಡ್ತಾಯಿದ್ದೀನಿ. ಯಾವಾಗಲೂ ಚಪಾತಿನೇ ಯಾಕೆ, ಇದು ಕೂಡ ಇರಲಿ ಅಂತ. ಇದು ನಾನು 3ನೇ ಸಲಿನೋ 4ನೇ ಸಲಿನೋ ಮಾಡ್ತಾ ಇರೋದು. ಒಂದೊಂದು ಸಲ ಮಾಡಿದಾಗ ಒಂದೊಂದು ಥರ ಇರುತ್ತೆ. ಇವತ್ತು ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಏನೋ ಹಾರ್ಡ್ ವರ್ಕ್ ಏನೋ ಮಾಡ್ತಾಯಿದ್ದಾಳೆ, ಕ್ರಾಫ್ಟೋ ಏನೋ ಮಾಡ್ತಾಯಿದ್ದಾಳೆ. ನನಗೇನು ಗಿಫ್ಟ್ ಕೊಡಬೇಕು ಅಂತೇಳಿ. ಅವಳು ಯಾವುದಾದ್ರೂ ಕೆಲಸ ಹಿಡ್ಕೊಂಡ್ರೆ ಊಟದ ಮೇಲೆ ಗಮನನೇ ಇರೋಲ್ಲ, ತಿನ್ನೋದೇ ಇಲ್ಲ. ನಾನೇ ತಿನ್ನಿಸ್ತಾಯಿದ್ದೀನಿ.